ಕರ್ನಾಟಕದಿಂದ ಗೋವಾಗೆ ಹೋಗಿ ಮಗುವಿನ ಹತ್ಯೆ ಮಾಡಿದ್ದಾಳೆ ತಾಯಿ. ಗೋವಾ ಪೊಲೀಸರಿಂದಾನೇ ಚಿತ್ರದುರ್ಗ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ರವಾನೆಯಾಗುತ್ತೆ. ಮಾಹಿತಿ ಆಧರಿಸಿ ಐಮಂಗಲ ಪೊಲೀಸರು ಆರೋಪಿ ತಾಯಿಯನ್ನ ಬಂಧಿಸಿದ್ದಾರೆ. ಸೂಚನಾ ಸೇಠ್ಲನ್ನ ಅರೆಸ್ಟ್ ಮಾಡಿದ್ದಾರೆ ಐಮಂಗಲ ಠಾಣೆಯ ಪೊಲೀಸರು. ಗೋವಾಗೆ ಹೋಗಿ ತನ್ನ 4 ವರ್ಷದ ಮಗುವನ್ನ ಹಾಗಿದ್ರೆ ಕೊಂದಿದ್ದೇಕೆ ಸೂಚನಾ ಸೇಠ್? ಗೋವಾದ ಕ್ಯಾಂಡಲಿನ್ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ತನ್ನ ಮಗುವನ್ನ, ತನ್ನ ಕರುಳ ಕೊಡಿಯನ್ನ, 4 ವರ್ಷದ ಕಂದಮ್ಮನನ್ನ ಸೂಚನಾ ಸೇಠ್ ಕೊಲೆ ಮಾಡಿಬಿಟ್ಟಿದ್ದಾಳೆ. ಬೆಂಗಳೂರಿನಿಂದ ಗೋವಾಗೆ ಹೋಗಿ ಅಲ್ಲಿ ಮಗುವನ್ನ ಕೊಲೆ ಮಾಡಿ ಆನಂತರ ಗೋವಾದಿಂದ ಬೆಂಗಳೂರಿಗೆ ಬ್ಯಾಗ್ನಲ್ಲಿ ಶವವನ್ನ ತುಂಬಿಕೊಂಡು ಬರ್ತಾ ಇದ್ಲು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ. ತಾಯಿಗೆ ಮಕ್ಕಳೇ ಜೀವ ಅಂತೆ. ಆ ಮಕ್ಕಳಿಗೋಸ್ಕರ ತಾಯಿ ಏನ್ ಮಾಡೋಕ್ಕೂ ಸಿದ್ಧ ಇರ್ತಾಳಂತೆ. ಆದ್ರೆ ಇಲ್ಲಿ ಅದೇ ತಾಯಿ 4 ವರ್ಷ ಹೆತ್ತು ಹೊತ್ತು ಸಾಕಿದಂತಹ ತಾಯಿ ತನ್ನ ಕಂದಮ್ಮನನ್ನೇ ಸಾಯಿಸಬೇಕು ಅಂದ್ರೆ ಏನು ಕಾರಣ ಅಂತ ಹೇಳಿ? ವಿದ್ಯಾ, ನಿಜಕ್ಕೂ ಕೂಡ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ಎಂಥ ಅಮಾನುಷ ಘಟನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹೆತ್ತ ತಾಯಿಯ ಮಗುವನ್ನ, ಅದರಲ್ಲೂ ಕೂಡ 4 ವರ್ಷದ ಮಗುವನ್ನ ಕೊಲೆ ಮಾಡಿ ಅದನ್ನ ಸೂಟ್ ಕೇಸ್ನ ಒಳಗೆ ತುಂಬಿಕೊಂಡು ಬರ್ತಿರುವಂತ, ಅಂದ್ರೆ ಸೂಟ್ ಕೇಸ್ನ ಒಳಗೆ ಬರ್ತಿದ್ದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಲಾಕ್ ಆಗಿರುವಂತಹ ಘಟನೆ ನಡೆದಿರುವಂಥದ್ದು. ನಾರ್ತ್ ಗೋವಾದ ಕ್ಯಾಂಡಲಿಮ್ನಲ್ಲಿರುವಂತಹ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ಅಪ್ ಕಂಪನಿಯನ್ನ ರನ್ ಮಾಡ್ತಿದ್ದಂತ ಸೂಚನಾ ಸೇಠ್ ಅವರು ಇಲ್ಲಿಂದ ಗೋವಾಗೆ ತೆರಳಿರ್ತಾರೆ. ಗೋವಾಗೆ ತೆರಳಿದಂಥ ಸಂದರ್ಭದಲ್ಲಿ ಅವರ 4 ವರ್ಷದ ಮಗುವನ್ನು ಕೂಡ ಜೊತೆಯಲ್ಲೇ ಕರೆದುಕೊಂಡು ಹೋಗಿರ್ತಾರೆ. ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿತ್ತು, ಆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಸುಮಾರು 4 ರಿಂದ 5 ದಿನಗಳ ಕಾಲ ಇರ್ತಾರೆ. ಅದಾದ ನಂತರ ಅಲ್ಲಿಂದ ಮತ್ತೆ ವಾಪಸ್ ಬರುವಂತ ಸಂದರ್ಭದಲ್ಲಿ, ಅಂದ್ರೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಮಗು ಜೊತೆಯಲ್ಲೇ ಇರುತ್ತೆ, 4 ವರ್ಷದ ಮಗು. ಆದ್ರೆ ಬರುವಂತ ಸಂದರ್ಭದಲ್ಲಿ ಆ 4 ವರ್ಷದ ಮಗು ಅಂದ್ರೆ ಸೂಚನಾ ಸೇಠ್ ಅವರ ಮಗು ಇರೋದಿಲ್ಲ. ಆಗ ಎಲ್ಲೋ ಒಂದ್ ಕಡೆ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತ ಸಿಬ್ಬಂದಿಗಳಿಗೂ ಕೂಡ ಅನುಮಾನ ಬರುತ್ತೆ. ಅನುಮಾನ ಬಂದ ಬಳಿಕ ಅವರನ್ನ ಪ್ರಶ್ನೆ ಮಾಡ್ತಾರೆ, ಎಲ್ಲಿ ನಿಮ್ಮ ಮಗು ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಸಂಬಂಧಿಕರು ಮನೆಗೆ ಬಿಟ್ಟು ಬಂದಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿ ಅಲ್ಲಿಂದ ನೇರವಾಗಿ ಒಂದು ಟ್ಯಾಕ್ಸಿಯನ್ನ ಬುಕ್ ಮಾಡಿಕೊಂಡು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಹೋಟೆಲ್ನ ಸಿಬ್ಬಂದಿಗಳಿಗೂ ಕೂಡ, ಅಂದ್ರೆ ಅಲ್ಲಿನ ಸ್ಟಾಫ್ಗೂ ಕೂಡ ಸಾಕಷ್ಟು ಅನುಮಾನ ಬರುತ್ತೆ. ಆದ್ರೂ ಕೂಡ ಅದನ್ನ ಎಲ್ಲೋ ಒಂದ್ ಕಡೆ ಇರ್ಬೋದು, ರಿಲೇಟಿವ್ಸ್ ಮನೆಗೆ ಹೋಗಿರ್ಬೋದು ಅಂತ ಯಾವಾಗ ಆ ಹೋಟೆಲ್ ವೆಕೆಟ್ ಆದ ಬಳಿಕ, ಅಂದ್ರೆ ಆ ಹೋಟೆಲ್ನ ರೂಮ್ ವೆಕೆಟ್ ಆದ ಬಳಿಕ ಅದನ್ನ ಕ್ಲೀನ್ ಮಾಡೋದಕ್ಕೆ, ಅಂದ್ರೆ ಶುಚಿಗೊಳಿಸೋದಕ್ಕೆ ಯಾವಾಗ ಸಿಬ್ಬಂದಿ ಹೋಗ್ತಾರೋ ಆಗ ರಕ್ತದ ಕಲೆಗಳು ಕಾಣಿಸ್ತವೆ. ಅಂದ್ರೆ ಆ ಒಂದು ಕಂಪ್ಲೀಟ್ ಶೌಚಾಲಯದ ತುಂಬಾ ರಕ್ತದ ಕಲೆಗಳು ಕಾಣುತ್ತೆ. ಆಗ ಅನುಮಾನ ಬಂದಂತಹ ಆ ಒಂದು ಹೋಟೆಲ್ನ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ ಗೋವಾದ, ಅಂದ್ರೆ ನಾರ್ತ್ ಗೋವಾದ ಪ್ಯಾಂಡಲಿಮ್ ಬಳಿ ಇರುವಂತಹ ಕಲ್ಲಂಗುಟ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಪರೇಶ್ ನಾಯಕ್ ಅವರಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಅವ್ರಿಗೆ ಈ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನ ಕೊಟ್ಟ ಬಳಿಕ ಅಲ್ಲಿದ್ದಂತ CCTV ಫುಟೇಜ್ಗಳನ್ನ ನೋಡ್ತಾರೆ. ಯಾವಾಗ ಆಕೆ ಟ್ಯಾಕ್ಸಿ ಮುಖಾಂತರವಾಗಿ ಟ್ರಾವೆಲ್ ಆಗಿದ್ದಾರೆ, ಅಂದ್ರೆ ಕರ್ನಾಟಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ, ಆ ಟ್ರಾವೆಲ್ಸ್ ನ ಮಾಲೀಕರನ್ನ ಕಾಂಟ್ಯಾಕ್ಟ್ ಮಾಡಿ ಡ್ರೈವರ್ನ ನಂಬರ್ ಅನ್ನ ಕೂಡ, ಅಂದ್ರೆ ಕ್ಯಾಬ್ ಚಾಲಕನ ನಂಬರ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಅದಾದ ಬಳಿಕ ಕರ್ನಾಟಕ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡಬೇಕು ಅಂತೇಳಿ ಕ್ಯಾಬ್ ಚಾಲಕನಿಗೆ ಕರೆ ಮಾಡಿ ಎಲ್ಲಿ ಆತ ಹೋಗ್ತಾ ಇದ್ದಾನೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾರೆ. ಯಾವಾಗ ಆತ ಚಿತ್ರದುರ್ಗದ ಬಳಿ, ಅಂದ್ರೆ ಚಿತ್ರದುರ್ಗದ ಒಂದು ಹೈವೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಚಿತ್ರದುರ್ಗದಿಂದ ಈಗಾಗಲೇ ಚಿತ್ರದುರ್ಗ ಆ ಒಂದು ಸಿಟಿಯನ್ನ ಕೂಡ ಈಗಾಗಲೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಮಾಹಿತಿ ಕೊಡ್ತಾನೋ, ಮಾಹಿತಿ ಕೊಟ್ಟ ಬಳಿಕ ನೇರವಾಗಿ ಚಿತ್ರದುರ್ಗ SP ಧರ್ಮೇಂದ್ರ ಕುಮಾರ್ ಮೀನಾ ಅವರಿಗೆ ಮಾಹಿತಿಯನ್ನ, ನಾರ್ತ್ ಗೋವಾದ SP ಮಾಹಿತಿಯನ್ನ ಕೊಡ್ತಾರೆ. ಅದಾದ ಬಳಿಕ ಕಲ್ಲಂಗೂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಪರೇಶ್ ನಾಯಕ್ ಅವರು ಕೂಡ ಇಲ್ಲಿನ ಪೊಲೀಸರ ಜೊತೆಗೆ ಮಾತಾಡಿಕೊಂಡು ಕ್ಯಾಬ್ ಚಾಲಕನಿಗೂ ಕೂಡ ಮಾಹಿತಿಯನ್ನ ಕೊಟ್ಟು ಹೈವೇಯಲ್ಲಿ ಬರುವಂತಹ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆ ಇದೆ, ಅಂದ್ರೆ ಐಮಂಗಳ ಪೊಲೀಸ್ ಠಾಣೆ ಇದೆ. ಆ ಪೊಲೀಸ್ ಠಾಣೆಯ ಒಳಗೆ ಕಾರನ್ನು ಹೊಡೆದು ಅಲ್ಲಿನ ಪೊಲೀಸರಿಗೆ ಆಕೆಯನ್ನು ಒಪ್ಪಿಸ್ಬಿಡುವಂತ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಗೋವಾ ಪೊಲೀಸರು ಹಾಗೆ ಕ್ಯಾಬ್ ಚಾಲಕ ಮತ್ತೆ ಐಮಂಗಳ ಪೊಲೀಸರ ಸಹಾಯದೊಂದಿಗೆ ಆಕೆಯನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಕಂಪ್ಲೀಟ್ ಈ ಒಂದು ಸಿನಾರಿಯೋ ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಆ ರೂಮ್ನ ಒಳಗೆ ಕೊಲೆ ಮಾಡಿ ಆಕೆ ಸೂಟ್ ಕೇಸ್ನ ಒಳಗೆ ಮಗುವನ್ನ ತುಂಬಿಕೊಂಡು ನಂತರ ಸೂಟ್ ಕೇಸನ್ನ ಕಾರಿನ ಡಿಕ್ಕಿಯಲ್ಲಿ ಇಟ್ಟಿದ್ರು. ಆದ್ರೆ ಇದು ಯಾವ ಮಾಹಿತಿ ಕೂಡ ಕ್ಯಾಬ್ ಚಾಲಕರಿಗೆ ಇರಲಿಲ್ಲ. ಕ್ಯಾಬ್ ಚಾಲಕರಿಗೆ ಯಾವುದೇ ಮಾಹಿತಿ ಇರಲಿಲ್ಲ. ಈಗ ಸದ್ಯ ಪೊಲೀಸರು ಕೂಡ ಕ್ಯಾಬ್ ಚಾಲಕನ ಒಂದು ವಿಚಾರಣೆಯನ್ನು ಕೂಡ, ಯಾಕಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಆತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಆತನಿಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗಿದ್ದು ಈಗ ಸದ್ಯ ಸೂಚನಾ ಸೇಠ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ಸದ್ಯ ಸಿಕ್ಕಿರುವಂತಹ ಒಂದು ಮೃತದೇಹ ಏನಿದೆ ಅದನ್ನು ಕೂಡ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಲಾಗಿದೆ. ಈಗಾಗಲೇ ಕಲ್ಲಂಗೂಡೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದ್ದು ಅಲ್ಲಿನ ಇನ್ಸ್ಪೆಕ್ಟರ್ ಆಗಿರುವಂತಹ ಪರೇಶ್ ಜಿ ನಾಯ್ಕ್ ಅವರು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಆರಂಭಿಸಿದ್ದಾರೆ. ವಿದ್ಯಾ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.